ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರಭಾವಿ ವ್ಯಕ್ತಿಯಿಂದ ಬೆಂಬಲ ಸಿಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ತೀರ್ಥಯಾತ್ರೆ ಸಾಧ್ಯತೆಗಳಿವೆ. ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳು ಕಾದಿವೆ. ವೃಷಭ ರಾಶಿ. ಆಪ್ತರಿಂದ ಸ್ವಲ್ಪ ವಿರೋಧ ಸಾಧ್ಯ. ಕುಟುಂಬದ ಸಂತೋಷಕ್ಕೆ ಒತ್ತು ನೀಡಿ. ಆತಂಕ ತಡೆಯಲು ಆತುರದ ನಿರ್ಧಾರಗಳಿಂದ ದೂರ ಇರಿ. ಕೆಲಸದಲ್ಲಿ ಉತ್ಸಾಹ ಕಡಿಮೆ ಆಗದಂತೆ ಎಚ್ಚರ ವಹಿಸಿ. ಮಿಥುನ ರಾಶಿ. ಆರೋಗ್ಯದ ಕಡೆಗೆ ಗಮನ ಇರಲಿ. ಗಾಯ ಮತ್ತು ಅಪಘಾತದಿಂದ ಎಚ್ಚರಿಕೆ ವಹಿಸಿ. ಕೆಲಸದಲ್ಲಿ ಅಡೆತಡೆಗಳು ಸಾಧ್ಯತೆ ಇವೆ. ವಿವಾದಗಳಿಂದ ದೂರ ಇರಿ. ಶಾಂತವಾಗಿ ಕೆಲಸ ಮಾಡಿ. ಕರ್ಕಾಟಕ ರಾಶಿ. ಕೆಲಸದಲ್ಲಿ ಗಮನ ಕೊಡಲು ಕಷ್ಟ ಆಗಬಹುದು. ಇತರರ ಮಾತಿಗೆ ಒಳಗಾಗಬೇಡಿ. ಸ್ವಂತ ವಿವೇಕವನ್ನ ಬಳಸಿ. ಆದಾಯ ಸ್ಥಿರವಾಗಿರುತ್ತದೆ. ಕುಟುಂಬದಿಂದ ಬೆಂಬಲ ಸಿಗುತ್ತದೆ. ಸಿಂಹ ರಾಶಿ. ಕುಟುಂಬದ ಬಗ್ಗೆ ಕಾಳಜಿ ವಹಿಸಿ. ಆದರೆ ಹಿರಿಯರಿಂದ ಮಾರ್ಗದರ್ಶನ ಮತ್ತು ಸಂಗಾತಿಯಿಂದ ಬೆಂಬಲ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಕನ್ಯಾ ರಾಶಿ. ಪ್ರವಾಸದ ಯೋಚನೆ ಇದೆ. ಸಹೋದರರೊಂದಿಗೆ ಭಿನ್ನಾಭಿಪ್ರಾಯಗಳು ಬಗೆಹರಿಯುವ ಸಾಧ್ಯತೆ ಇವೆ. ವ್ಯವಹಾರ ಲಾಭದಾಯಕವಾಗಿರುತ್ತದೆ. ಮಾತಿನಲ್ಲಿ ಸೌಮ್ಯತೆ ಕಾಪಾಡಿಕೊಳ್ಳಿ. ತುಲಾ ರಾಶಿ. ವ್ಯವಹಾರದಲ್ಲಿ ಆತುರ ತಪ್ಪಿಸಿ. ಅಗತ್ಯ ವಸ್ತುಗಳು ಸಮಯಕ್ಕೆ ಸಿಗದಿದ್ದರೆ ಕಿರಿಕಿರಿಯಾಗಬಹುದು. ಭೂಮಿ, ಕಟ್ಟಡ ಸಂಬಂಧಿಸಿದ ವ್ಯವಹಾರಗಳಿಂದ ದೊಡ್ಡ ಲಾಭ. ವೃಶ್ಚಿಕ ರಾಶಿ. ಪ್ರಗತಿಯ ದಾರಿ ಸುಗಮವಾಗಿರುತ್ತದೆ. ವ್ಯವಹಾರ ಯಶಸ್ಸು ಕಾಣುತ್ತದೆ. ದೊಡ್ಡ ಕೆಲಸಕ್ಕೆ ಉತ್ಸಾಹ ತುಂಬಿಕೊಳ್ಳುತ್ತೀರಿ. ಉದ್ಯೋಗಕ್ಕಾಗಿ ಮಾಡಿದ ಪ್ರಯತ್ನ ಫಲ ನೀಡುತ್ತದೆ. ಧನುರಾಶಿ. ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಇದೆ. ಹಿರಿಯರಿಂದ ಮಾರ್ಗದರ್ಶನ. ಪ್ರವಾಸದಿಂದ ಆನಂದ. ಪಾರ್ಟಿಗಳು ಮತ್ತು ನೆಚ್ಚಿನ ಆಹಾರದಿಂದ ಸಂತೋಷ ಸಿಗುತ್ತದೆ. ಮಕರ ರಾಶಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆನಂದದ ಕ್ಷಣಗಳು. ವ್ಯವಹಾರ ಸುಗಮವಾಗಿ ನಡೆಯುತ್ತದೆ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ವಾತಾವರಣ ಇರಲಿದೆ. ಕುಂಭರಾಶಿ. ಕೆಟ್ಟ ಸುದ್ದಿಗಳಿಂದ ಆತಂಕ ಸಾಧ್ಯ. ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಬೇಕಾಗಬಹುದು. ಆರೋಗ್ಯ ಮತ್ತು ಆದಾಯದ ಕಡೆಗೆ ಗಮನ ಇರಲಿ. ವಿವಾದಗಳಿಂದ ದೂರ ಇರಿ. ಕೊನೆಯದಾಗಿ ಮೀನರಾಶಿ. ಆತುರದ ನಿರ್ಧಾರಗಳಿಂದ ತೊಂದರೆ ಸಾಧ್ಯ. ಇತರರ ಮಾತಿಗೆ ಒಳಗಾಗಬೇಡಿ. ತಾಳ್ಮೆಯಿಂದ ವ್ಯವಹರಿಸಿ. ಸಮಯದೊಂದಿಗೆ ಸ್ಥಿತಿ ಸುಧಾರಿಸುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.